ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೋಸ್ಟ್ ಕಾಮನ್ಲಿ ಮಾಡುವಂಥ ಟೆಸ್ಟ್, ಈ ಲಿಪಿಡ್ ಪ್ರೊಫೈಲ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವು ನಿಮ್ಮ ಲ್ಯಾಬ್ ಟೆಸ್ಟನ್ನು ಮಾಡಲಿಕ್ಕೆ ಹೋದಾಗ ಅಥವಾ ನಿಮಗೆ ಡಾಕ್ಟರ್ಸ್ ಕೆಲವೊಮ್ಮೆ ಈ ಲಿಪಿಡ್ ಪ್ರೊಫೈಲನ್ನು ಬರೆದಿರ್ತಾರೆ. ಲಿಪಿಡ್ ಪ್ರೊಫೈಲ್ ಒಂದು ಕಾಮನ್ಲಿ ನಾವು ಮಾಡುವಂತಹ ಟೆಸ್ಟ್. ಸೊ ಈ ಲಿಪಿಡ್ ಪ್ರೊಫೈಲ್ ಏನಿದೆ, ಇದರಲ್ಲಿ ನಾವು ಈ ಕೊಲೆಸ್ಟ್ರಾಲ್ ಎಷ್ಟಿದೆ ನಿಮ್ಮ ಬಾಡಿಯಲ್ಲಿ, ಟ್ರೈಗ್ಲಿಸರೈಡ್ ಎಷ್ಟಿದೆ, HDL ಎಷ್ಟಿದೆ, LDL ಎಷ್ಟಿದೆ, VLDL ಎಷ್ಟಿದೆ, ಇವೆಲ್ಲದರ ಬಗ್ಗೆ ನಿಮಗೆ ಹೇಳ್ತಾ ಇರ್ತೇವೆ. ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಈಗಿನ ಕಾಲದಲ್ಲಿ ಈ ಲಿಪಿಡ್ ಪ್ರೊಫೈಲ್ ಅಂದರೆ, ನಮ್ಮ ಜೀವನ ಶೈಲಿ ಈಗ ತುಂಬ ವರ್ಸನ್ ಆಗ್ತಾ ಇರುತ್ತೆ. ನಾವು ತಿನ್ನುವಂಥ ಆಹಾರ, ನಾವು ಇರುವಂತಹ ವಾತಾವರಣ, ಪರಿಸರ, ನಮ್ಮ ಮೊಬೈಲ್ ಎಡಿಕ್ಷನ್ನು, ಲ್ಯಾಪ್ಟಾಪ್ ಎಡಿಕ್ಷನ್ನು, ನಮ್ಮ ಕೆಲಸ, ಎಕ್ಸಸೈಸ್ ಇಲ್ಲ, ಇವೆಲ್ಲದರಿಂದ ನಮ್ಮ ಬಾಡಿ ಆಪ್ಟಿಮಮ್ ಆಗಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಹೇಗೆ ಒಂದು ಇಂಜಿನ್ನು ಚೆನ್ನಾಗಿ ಒಂದು ಆಪ್ಟಿಮಮ್ ಕಂಡೀಷನಲ್ಲಿ ಕೆಲಸ ಮಾಡ್ತಾ ಇರಬೇಕು, ಆ ರೀತಿ ನಮ್ಮ ಬಾಡಿ ಕೆಲಸ ಮಾಡ್ತಾ ಇರೋದಿಲ್ಲ. ಸೊ ಅದರಿಂದ ಬಹಳಷ್ಟು ರೋಗಗಳು, ಅದು ಡಯಾಬಿಟಿಸ್ ಇರ್ಬೋದು, ಪ್ರೀ ಡಯಾಬಿಟಿಸು, ಈ ಇನ್ಕ್ರೀಸ್ ಕೊಲೆಸ್ಟ್ರಾಲು, ಈ ಲಿಪಿಡ್ ಅಬ್ನಾರ್ಮ್ಯಾಲಿಟೀಸ್, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗಿಬಿಟ್ಟಿದೆ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿಬಿಟ್ಟಿದೆ, ಇವೆಲ್ಲ ರೋಗಗಳು ನಾವು ನೋಡ್ತಾ ಇರ್ತೇವೆ. ಸೊ ಇಂತಹ ರಿಸ್ಕ್ ಫ್ಯಾಕ್ಟರ್ಸನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಮುಂದೆ ಹಾರ್ಟ್ ಪ್ರಾಬ್ಲಮ್ ಬರಬಹುದಾ, ನಮಗೇನಾದರೂ ಪ್ಯಾರಾಲಿಸಿಸ್ ಆಗುವಂಥ ಚಾನ್ಸಸ್ ಇದೆಯಾ, ನಮ್ಮ ರಕ್ತನಾಳದಲ್ಲಿ ಏನಾದರೂ ಕ್ಲಾಟ್ ಆಗುವಂಥ ಚಾನ್ಸಸ್ ಇದೆಯಾ, ಇವೆಲ್ಲವನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಕೆಲವೊಂದು ಟೆಸ್ಟ್ಗಳನ್ನು ರುಟೀನ್ಲಿ ಸ್ಕ್ರೀನ್ ಮಾಡ್ತಾ ಇರ್ತೇವೆ. ಒಂದು ಏಜ್ ಆದಮೇಲೆ ಎಲ್ಲರಲ್ಲೂ ನಾವು ಹೇಳ್ತಾ ಇರ್ತೇವೆ. ಈಗ ಒಂದು ಏಜ್ ಅಲ್ಲ, ಈವನ್ ನಾವು ಮಕ್ಕಳಲ್ಲಿ ಅರೌಂಡ್ 10 to 12 ಇಯರ್ಸ್ ಮಕ್ಕಳಲ್ಲಿ, ಯಂಗ್ ಅಡಲ್ಟ್ಸಲ್ಲಿ, ಒಂದು 20-25 ಇಯರ್ಸಿನ ಅಡಲ್ಟ್ಸಲ್ಲೂ ಸಹ ಈ ಟೆಸ್ಟ್ಗಳನ್ನು ಹೇಳ್ತಾ ಇರ್ತೇವೆ. ಆ್ಯಂಡ್ ಅಂಥದ್ರಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಅಂತ ಹೇಳಿದರೆ ಈ ಲಿಪಿಡ್ ಪ್ರೊಫೈಲ್. ಸೊ ಲಿಪಿಡ್ ಪ್ರೊಫೈಲ್ ನೀವು ಕಾಮನ್ಲಿ ಮಾಡ್ತಾ ಇರ್ತೀರಾ, ಬಟ್ ಬಹಳಷ್ಟು ಸಲ ಜನರಿಗೆ ಅದನ್ನು ಹೇಗೆ ತಿಳ್ಕೊಳ್ಬೇಕು, ಇದರ ಅರ್ಥ ಏನು, ನಾವು ಯಾವಾಗ ಮಾಡಿಸ್ಬೇಕು, ಯಾವಾಗ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು, ಇವೇನೂ ಐಡಿಯಾ ಇರೋದಿಲ್ಲ. ಸೊ ನಾವು ಬ್ರೀಫ್ಲಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕೊಲೆಸ್ಟ್ರಾಲ್ ಆಗಲಿ, ಟ್ರೈಗ್ಲಿಸರೈಡ್ ಆಗಲಿ, HDL ಆಗಲಿ, LDL ಆಗಲಿ, ಇವೆಲ್ಲ ನಮ್ಮ ಬಾಡಿಗೆ ಬೇಕೇ ಬೇಕು. ಸೊ ಇವು ಕೆಟ್ಟದ್ದು, ಇವು ಹೆಚ್ಚಾಗ್ಬಿಟ್ರೆ ಹಾಗೆ ಹೀಗೆ ಅಂತ ನೀವು ಬಹಳಷ್ಟು ಕಡೆ ಓದ್ತಾ ಇರ್ತೀರಾ. ಬಟ್ ನೆನ್ಪಿಟ್ಕೊಳ್ಳಿ, ಒಂದು ಲೆವೆಲಲ್ಲಿ ಇವು ನಮ್ಮ ಬಾಡಿಗೆ ಬೇಕು. ಸೊ ಯಾವಾಗ ಅದು ತನ್ನ ಲಿಮಿಟನ್ನು ಕ್ರಾಸ್ ಆಗತ್ತೆ, ಆವಾಗ ಅದು ಪ್ರಾಬ್ಲಮನ್ನು ಮಾಡತ್ತೆ. ಈಗ ನಮಗೆ ಒಳ್ಳೆಯ ಫ್ಯಾಟ್ಸ್, ಲೈಕ್ ನಮಗೆ ಈ ತುಪ್ಪ ಇರಬಹುದು, ಇವೆಲ್ಲ ನಮಗೆ ಬೇಕಾಗ್ತವೆ. ಯಾಕೆ? ಇವು ನಮ್ಮ ಬಾಡಿಯಲ್ಲಿ ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಇವೆಲ್ಲ ನಮ್ಮ ಬಾಡಿಯಲ್ಲಿ ಬಹಳಷ್ಟು ಫಂಕ್ಷನ್ಸನ್ನು ಮಾಡ್ತಿರ್ತವೆ. ನಮ್ಮ ಜೀವಕೋಶಗಳಿಗಿರ್ಬೋದು, ಅಥವಾ ನಮ್ಮ ಹಾರ್ಮೋನ್ಸಿಗಿರ್ಬೋದು, ನಮ್ಮ ಫರ್ಟಿಲಿಟಿಗಿರ್ಬೋದು, ಈ ಸೆಕ್ಸ್ ಹಾರ್ಮೋನ್ಸ್ ಇರ್ಬೋದು, ಇವೆಲ್ಲದಕ್ಕೂ ಇವು ಬೇಕು. ಸೊ ನಾವು ನಮ್ಮ ಡಯಟಲ್ಲಿ ಫ್ಯಾಟ್ಸನ್ನು, ಒಳ್ಳೆಯ ಫ್ಯಾಟ್ಸನ್ನು ತಿನ್ನಲೇ ಇಲ್ಲ ಅಂದಾಗ ಏನಾಗುತ್ತೆ, ಇವೆಲ್ಲ ಫಂಕ್ಷನ್ಸ್ ಎಫೆಕ್ಟ್ ಆಗ್ತವೆ. ಬಟ್ ಪ್ರಾಬ್ಲಮ್ ಬರೋದು ಯಾವಾಗ? ಪ್ರಾಬ್ಲಮ್ ಬರೋದು ಯಾವಾಗ ನಾವು ಲಿಮಿಟ್ಗಿಂತ ಹೆಚ್ಚಿಗೆ ತಿಂತಾ ಇರ್ತೀವಿ, ಬಟ್ ಅದನ್ನು ಕರಗಿಸುವಂಥ ತಾಕತ್ತಿಲ್ಲ. ಫ್ಯಾಟ್ ಅಂತ ಹೇಳಿಕೊಂಡು ಪ್ಯಾಕೆಟಲ್ಲಿ ಬರುವಂತಹ ಫುಡ್ಸನ್ನು ತಿಂತಾ ಇರ್ತೀವಿ. ಕಾರ್ಬೋಹೈಡ್ರೇಟ್ಸ್ ನಮಗೆ ಬೇಕಾದಕ್ಕಿಂತ ಹೆಚ್ಚಿಗೆ ತಿಂತಾ ಇರ್ತೀವಿ. ಆವಾಗ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಜನರು ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ, ತಮಗೆ ಹೇಗೆ ಕನ್ವೀನಿಯಂಟ್ ಆಗತ್ತೋ ಹಾಗೆ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಈಗ ಡಾಕ್ಟರ್ ಹೇಳಿರ್ತಾರೆ ನಿಮಗೆ, ಶುಗರ್ ಕಡಿಮೆ ಮಾಡಿ. ನಾನು ಶುಗರ್ ಇಲ್ಲದೆ ಇರುವಂತಹ ಚಹಾನ ಕುಡಿತೇನೆ, ಬಟ್ ಅದರ ಜೊತೆ 2 ಬಿಸ್ಕೆಟ್ ತಿಂತೇನೆ, 2 ಟೋಸ್ಟ್ ತಿಂತೇನೆ, ಇವುಗಳಲ್ಲಿಯೂ ಸಹ ಶುಗರ್ ಇರುತ್ತೆ. ಸೊ ನಮಗೆ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಆ್ಯಂಡ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ. ಬಟ್ ಬಹಳಷ್ಟು ಕಡೆ ನಾವು ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ಸಹ ತಿಂತಾ ಇರ್ತೇವೆ ಆ್ಯಂಡ್ ನಮ್ಗೆ ಗೊತ್ತೇ ಆಗ್ತಾ ಇರೋದಿಲ್ಲ, ನಾನೇನೂ ತಿಂತಾ ಇಲ್ಲ, ನನ್ನ ಕೊಲೆಸ್ಟ್ರಾಲ್ ಯಾಕೆ ಹೆಚ್ಚಿಗೆ ಬಂತು, ನನ್ನ ಟ್ರೈಗ್ಲಿಸರೈಡ್ ಯಾಕೆ ಹೆಚ್ಚಿಗೆ ಬಂತು ಅಂತ. ಸೊ ನೀವು ಒಂದು ಕನ್ಕ್ಲೂಷನ್ಗೆ ಹೋಗೋಕ್ಕಿಂತ ಮೊದಲು ಯು ಶುಡ್ ಅಂಡರ್ಸ್ಟ್ಯಾಂಡ್, ಇವೇನಿರ್ತವೆ ಲಿಪಿಡ್ಸ್ ನಮ್ಮ ಬಾಡಿಗೆ ಬೇಕು, ಬಟ್ ಒಂದು ಲಿಮಿಟಲ್ಲಿ ಬೇಕು. ಯಾವಾಗ ಅವು ಲಿಮಿಟನ್ನು ಕ್ರಾಸ್ ಆಗ್ತವೆ
ಆವಾಗ ಅದು ಪ್ರಾಬ್ಲಮನ್ನು ಮಾಡ್ತಾ ಇರ್ತವೆ. ಈಗ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಈ HDL ಒಳ್ಳೆಯ ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲು, LDL ಆ್ಯಂಡ್ VLDL ವೆರಿ ಲೋ ಡೆನ್ಸಿಟಿ ಆ್ಯಂಡ್ ಲೋ ಡೆನ್ಸಿಟಿ, ಇವೆಲ್ಲದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋಸನ್ನು ಮಾಡಿದ್ದೇನೆ. ಅವುಗಳು ಎಷ್ಟಿರಬೇಕು, ಹೆಚ್ಚಿಗೆ ಆದರೆ ಏನೇನು ಆಗ್ತಾವೆ, ಅದರ ಲಕ್ಷಣಗಳೇನು, ಇವೆಲ್ಲವನ್ನು ನೀವು ರೆಫರ್ ಮಾಡ್ಕೊಳ್ಳಿ. ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಏನನ್ನು ತಿನ್ನಬೇಕು, ಹೇಗೆ ನಮ್ಮ ಡಯಟ್ ಇರಬೇಕು, ಹೇಗೆ ನಮ್ಮ ವ್ಯಾಯಾಮ ಪದ್ಧತಿ ಇರಬೇಕು, ಇವೆಲ್ಲವನ್ನು ನಾನು ಆ ಸಿಂಗಲ್ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಇವತ್ತು ನಾವು ಜಸ್ಟ್ ಒಂದು ನಾರ್ಮಲ್ ರೇಂಜ್ ಎಷ್ಟಿರಬೇಕು ಆ್ಯಂಡ್ ಹೇಗೆ ನೀವು ಅದನ್ನು ಇಂಟರ್ಪ್ರಿಟ್ ಮಾಡಬೇಕು ಅನ್ನೋದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೇವೆ. ಯಾಕೆ ನಾವು ಲಿಪಿಡ್ ಪ್ರೊಫೈಲ್ ಮಾಡಬೇಕು? ಒಂದು ಸ್ಕ್ರೀನ್ ಮಾಡಲಿಕ್ಕೆ, ನಿಮ್ಗೇನಾದ್ರೂ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ ಇದೆಯಾ, ಪ್ಯಾರಾಲಿಸಿಸ್ ಆಗುವಂಥ ಚಾನ್ಸಸ್ ಇದೆಯಾ, ನೀವು ಆಲ್ರೆಡಿ ರಿಸ್ಕ್ ಇದ್ದೀರಾ, ಡಯಾಬಿಟಿಕ್ಸಲ್ಲಿ ನಾವು ಲಿಪಿಡ್ ಪ್ರೊಫೈಲ್ ಮಾಡ್ತಾ ಇರಬೇಕು. ನಿಮ್ಮ BP ಇದೆ ನಿಮಗೆ, ಆವಾಗ ನಾವು ಲಿಪಿಡ್ ಪ್ರೊಫೈಲ್ ಮಾಡ್ತಾ ಇರಬೇಕು. ನಿಮಗೆ ಬೊಜ್ಜು ಜಾಸ್ತಿ ಇದೆ, ಲಿಪಿಡ್ ಪ್ರೊಫೈಲ್ ಮಾಡ್ತಾ ಇರಬೇಕು. ಯಾಕೆ? ಸೊ ದ್ಯಾಟ್ ಏನಾದರೂ ಈ ಥರದ ಕಾಂಪ್ಲಿಕೇಶನ್ಸ್ ಆಗಬಹುದಾ, ಇವರು ರಿಸ್ಕಲ್ಲಿ ಹೆಚ್ಚಿಗೆ ಬರ್ತಾ ಇದ್ದಾರಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಲಿಪಿಡ್ ಪ್ರೊಫೈಲ್ ಅನ್ನ ಮಾಡ್ತಾ ಇರಬೇಕು. 2 ಪೇಷಂಟಿಗೆ ಸಿಂಪ್ಟಮ್ಸ್ ಬಂದಿದೆ, ಪೇಷಂಟಿನ ಕಣ್ಣಿನ ಸುತ್ತಲೂ ಈ ಝ್ಯಾಂಥಲೆಸ್ಮಾ ಬರ್ತಾ ಇದೆ, ಅಥವಾ ಪೇಷಂಟಿಗೆ ಸದ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಪೇಷಂಟಿನ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ಸ್ ಇದ್ದಾವೆ, ಅಥವಾ ಪೇಷಂಟು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಈ ಲಿಪಿಡ್ಸ್, ಈ ಫ್ಯಾಟ್ಸ್, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದು ಅಂಥದ್ದು. ಸೊ ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದನ್ನು ಮಾನಿಟರ್ ಮಾಡಲಿಕ್ಕೆ ನಾವು ಈ ಟೆಸ್ಟ್ಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಆಫ್ಟರ್ ಸರ್ಟನ್ ಏಜ್, ಆಫ್ಟರ್ ದ ಏಜ್ ಆಫ್ 35 ನಾವು ಒನ್ಸ್ ಇನ್ ಅ ಇಯರ್ ಈ ಲಿಪಿಡ್ ಪ್ರೊಫೈಲನ್ನು ಒಮ್ಮೆ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾನೆ ಇರ್ತೀವಿ. ಎಸ್ಪೆಷಲಿ ನೀವು ರಿಸ್ಕ್ ಕ್ಯಾಟಗರಿಯಲ್ಲಿದ್ದರೆ, ಡಯಾಬಿಟಿಕ್ ಇದ್ರಿ, BP ಇದೆ, ಬೊಜ್ಜು ಜಾಸ್ತಿ ಇದೆ, ಫ್ಯಾಮಿಲಿಯಲ್ ಹಿಸ್ಟ್ರಿ ಇತ್ತು ನಿಮಗೆ ಈ ಥರದ್ದು ಹಾರ್ಟ್ ಪ್ರಾಬ್ಲಮ್ಸ್ ಎಕ್ಸೆಟ್ರಾ, ನೀವು ಡೆಫಿನೆಟ್ಲಿ ಈ ಲಿಪಿಡ್ ಪ್ರೊಫೈಲನ್ನು ರೆಗ್ಯುಲರ್ಲಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಆದರೂ ನೀವು ಮಾಡ್ಕೊಂಡು ನೋಡ್ತಾ ಇರಬೇಕು. ಈಗ ಬೇಸಿಕ್ ಲಿಪಿಡ್ ಪ್ರೊಫೈಲ್ ಮತ್ತು ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲ್ ಇರುತ್ತೆ. ನಾವು ಎಲ್ಲರಲ್ಲೂ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲ್ ಮಾಡೋದಿಲ್ಲ. ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲಲ್ಲಿ ಏನು ಬರುತ್ತೆ, ಈ ApoA1 ಬರುತ್ತೆ, ಆಮೇಲೆ ApoB100 ಬರುತ್ತೆ, ಲೈಪೋಪ್ರೋಟೀನ್ಗೆ A ಬರುತ್ತೆ. ಇವೆಲ್ಲ ಸ್ವಲ್ಪ ಹೈ ಎಂಡ್ ಲಿಪಿಡ್ ಟೆಸ್ಟ್, ಇವೆಲ್ಲರಲ್ಲೂ ಹೇಳೋದಿಲ್ಲ. ಡಾಕ್ಟ್ರಿಗೆ ಅನಿಸ್ತು ಈ ಪೇಷಂಟ್ ಯಂಗ್ ಇದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ, ಫ್ಯಾಮಿಲಿಯಲ್ಲಿ ಹಾರ್ಟ್ ಡಿಸೀಸಸ್ ಇದೆ, ಈ ಥರದೆಲ್ಲ ಇದ್ದಾಗ ಅವ್ರು ನಿಮಗೆ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲನ್ನು ಹೇಳ್ತಾರೆ. ಈ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲಲ್ಲೂ ನಾನು ಕೆಲವೊಂದು ಏನು ಪ್ಯಾರಾಮೀಟರ್ಸ್ ಬರ್ತಾವೆ, ಲೈಪೋಪ್ರೋಟೀನ್ A ಇರ್ಬೋದು, ApoA1, ApoB100, ಇವುಗಳ ಬಗ್ಗೆನೂ ನಾನು ವಿಡಿಯೋಸನ್ನು ಮಾಡಿದ್ದೇನೆ. ಜಸ್ಟ್ ಫಾರ್ ಯುವರ್ ನಾಲೆಜ್, ನಿಮಗೆ ತಿಳಿದಿರಬೇಕು. ಯಾಕಂದರೆ ಕೆಲವೊಂದ್ಸಲ ಡಾಕ್ಟರ್ ಬರೀತಾರೆ ApoB100 ಟೆಸ್ಟ್, ಅದೇನಂತಾನೆ ಗೊತ್ತಿರೋದಿಲ್ಲ ಪೇಷಂಟ್ಸಿಗೆ. ಸೊ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೇನೆ, ಅವುಗಳನ್ನು ಸಹ ನೀವು ರೆಫರ್ ಮಾಡ್ಕೊಳ್ಳಿ. ಬಟ್ ಬೇಸಿಕಲಿ ನಾವು ಲಿಪಿಡ್ ಪ್ರೊಫೈಲ್ ಅಂದಾಗ ಮಾಡೋದು ಇವಿಷ್ಟೇ: ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಒಳ್ಳೆ ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲು, LDL, VLDL, ನಾನ್ HDL ಕೊಲೆಸ್ಟ್ರಾಲು, ಕೆಲವೊಂದು ರೇಷಿಯೋಸ್ ಇರ್ತವೆ. ಲೈಕ್ ಯು ಹ್ಯಾವ್ LDL to HDL ರೇಷಿಯೋ, ಟ್ರೈಗ್ಲಿಸರೈಡ್ ಟು HDL ರೇಷಿಯೋ, ಟೋಟಲ್ ಕೊಲೆಸ್ಟ್ರಾಲ್ ಟು HDL ರೇಷಿಯೋ, ಈ ಥರದ ರೇಷಿಯೋಸನ್ನು ನಾವು ನೋಡ್ತಾ ಇರ್ತೇವೆ. ಸೊ ಇವು ದೀಸ್ ಆರ್ ದ ಬೇಸಿಕ್ ಲಿಪಿಡ್ ಪ್ರೊಫೈಲ್ ಟೆಸ್ಟ್. ಆ್ಯಂಡ್ ನಾವು ವೈ ಡು ವಿ ಡೂ ದಿಸ್ ಟೆಸ್ಟ್? ಲಿಪಿಡ್ ಪ್ರೊಫೈಲ್ ಮಾಡ್ತಾ ಇರಬೇಕಾದ್ರೆ ನೀವು ಪ್ರೆಫರೇಬಲಿ ಒಂದು ಫಾಸ್ಟಿಂಗ್ ಅಲ್ಲಿ ಇದ್ದರೆ ಬೆಟರ್. ಓಕೆ, ಈಗ ಸುಮಾರು ಚರ್ಚೆ ನಡೀತಾ ಇದೆ, ನೀವು ಫಾಸ್ಟಿಂಗಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ, ಅದು ಪರವಾಗಿಲ್ಲ, ನಾವು ನಡೆಯುತ್ತೆ, ಕೆಲವೊಂದು ಪ್ಯಾರಾಮೀಟರ್ಸ್ ಅಷ್ಟೇ ಚೇಂಜ್ ಆಗ್ತವೆ ಅಂತ ಎಲ್ಲ. ಬಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ನೀವು ಒಂದು 10 to 12 hours ಫಾಸ್ಟಿಂಗಲ್ಲಿ ಇದ್ದರೆ ಬೆಟರ್. ಸೊ ನಿಮಗೆ ನಾಳೆ ನೀವು ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಮಾಡ್ಕೊಳ್ಬೇಕು, ನಿಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ, TG ಎಷ್ಟಿದೆ, ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಇವತ್ತು ರಾತ್ರಿ ನೀವು ಒಂದು 8 ಗಂಟೆಗೆ ನಿಮ್ಮದು ಊಟ ಎಲ್ಲ ಮುಗಿಸಿರ್ಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಮಾರನೇ ದಿನ 8 ಗಂಟೆಗೆ ಹೋಗಿ ನೀವು ಬ್ಲಡ್ ಸ್ಯಾಂಪಲನ್ನು ಕೊಡ್ಬೋದು. ಸೊ ನಾಳೆ ನಾನು ಟೆಸ್ಟ್ ಮಾಡಬೇಕು ಅಂತ ಆ ದಿನ, ಹಿಂದಿನ ದಿನ ಅಥವಾ ಅದ್ರ ಹಿಂದಿನ 1-2 ದಿನದ ಹಿಂದೆ ನೀವು ನಿಮ್ಮ ಡಯಟನ್ನು ಚೇಂಜ್ ಮಾಡದೆ, ಸ್ವಲ್ಪ ಇದು ಮಾಡದೆ, ಆ ಥರದ್ದು ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕರೆಕ್ಟ್ ರಿಸಲ್ಟ್ಸ್ ಬರಬೇಕಂದ್ರೆ ನೀವು ಹೇಗೆ ನಾರ್ಮಲಿ ಏನು ತಿಂತಾ ಇರ್ತೀರಾ, ಏನು ಉಣ್ತಾ ಇರ್ತೀರಾ, ಅದೇ ರೀತಿ ಕಂಟಿನ್ಯೂ ಮಾಡಿ. ಬಟ್ ಮಾರನೇ ದಿನ ನೀವು ರಕ್ತವನ್ನು ಕೊಡಬೇಕು, ಸ್ಯಾಂಪಲನ್ನು ಕೊಡಬೇಕು ಅಂದಾಗ ಒಂದು 10 ತಾಸು ಅಟ್ಲೀಸ್ಟ್ ಫಾಸ್ಟಿಂಗಲ್ಲಿ ಇರಿ. ಈಗ ಫಾಸ್ಟಿಂಗ್ ಅಂದರೆ ನೀವು ನೀರು ಕುಡಿಬೋದು, ಮಧ್ಯದಲ್ಲಿ ಕಾಫಿ, ಜ್ಯೂಸು, ಮಜ್ಜಿಗೆ, ಹಾಲು ಈ ಥರದ್ದು ಯಾವುದನ್ನು ಕುಡಿಬಾರ್ದು, ತಿನ್ನಬಾರ್ದು. ಓಕೆ, ಸೊ ಫಾಸ್ಟಿಂಗ್
ನಿಮ್ಮ ಲಿಪಿಡ್ ಪ್ರೊಫೈಲ್ ಅನ್ನ ನೋಡಿದ್ರೆ ಬೇಸಿಕ್ ಲಿಪಿಡ್ ಪ್ರೊಫೈಲ್ ಅಲ್ಲಿ ಇವು ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, HDL, LDL, VLDL, ನಾನ್ HDL ಕೊಲೆಸ್ಟ್ರಾಲ್, ಈ ಕೊಲೆಸ್ಟ್ರಾಲ್ ಟು HDL ರೇಷಿಯೋ, LDL ಟು HDL ರೇಷಿಯೋ, ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ಇರುತ್ತೆ. ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲ್ ಅಲ್ಲಿ ಈ ಎಪೋಲೈಪೋಪ್ರೋಟೀನ್ A1, ಎಪೋಲೈಪೋಪ್ರೋಟೀನ್ B, ಎಪೋ B ಟು ಎಪೋ A1 ರೇಷಿಯೋ, ಲೈಪೋಪ್ರೋಟೀನ್ ಲಿಟಲ್ a ಇವೆಲ್ಲ ಎಕ್ಸ್ಟೆಂಡೆಡ್ ಅಲ್ಲಿ ಬರ್ತಾ ಇರ್ತವೆ. ನಾರ್ಮಲಿ ನಾವು ಲಿಪಿಡ್ ಪ್ರೊಫೈಲ್ ಹೇಳಿದಾಗ ಯೂಶುವಲಿ ಇವಿಷ್ಟೇ ಮಾಡ್ತಿರ್ತಾರೆ. ಸಪೋಸ್ ಡಾಕ್ಟರ್ಗೆ ಅನ್ನಿಸ್ತು ಇಲ್ಲ ಇವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಇವರಿಗೆ ಬೊಜ್ಜು ಜಾಸ್ತಿ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಇದಾವೆ, ರಿಸ್ಕ್ ಲೈಕ್ ಡಯಾಬಿಟಿಸು, ಹೈಪರ್ ಟೆನ್ಷನ್ ಇದೆ, ಸೊ ನಾವು ಆವಾಗ ಅವರಿಗೆ ಎಕ್ಸ್ಟೆಂಡೆಡ್ ಲಿಪಿಡ್ ಪ್ರೊಫೈಲ್ ಅನ್ನು ಸಹ ಹೇಳ್ತಾ ಇರ್ತೇವೆ. ಇವೆಲ್ಲದರ ಬಗ್ಗೆ ನಾನು ಸಪರೇಟ್ ವಿಡಿಯೋಸ್ ಅನ್ನ ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಗತ್ತೆ ಈಚ್ ಪ್ಯಾರಾಮೀಟರ್ಸ್ ಇನ ಬಗ್ಗೆ. ಸೊ ಯಾವಾಗ ನಾವು ಈ ಬೇಸಿಕ್ ಲಿಪಿಡ್ ಪ್ರೊಫೈಲ್ ನೋಡ್ತಾ ಇರ್ತೇವೆ, ಇಲ್ಲಿ ನಿಮ್ಗೆ ನೀವು ನೋಡಬಹುದು ಬಯೋಲಾಜಿಕಲ್ ರೆಫರೆನ್ಸ್ ರೇಂಜ್ ಇರುತ್ತೆ ಅಂಡ್ ನಿಮ್ಮ ವ್ಯಾಲ್ಯೂ ಇರುತ್ತೆ. ಸೊ ಕೊಲೆಸ್ಟ್ರಾಲ್, ನಿಮ್ ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ, ಟ್ರೈಗ್ಲಿಸರೈಡ್ ಇದು ಒಂದು ಟೈಪ್ ಆಫ್ ಫ್ಯಾಟ್ ಅಂಡ್ ಇದು ಹೆಚ್ಚಿಗೆ ಆದಾಗ ಈ ಹಾರ್ಟ್ ಅಟ್ಯಾಕ್ಸು, ಬ್ಲಾಕೇಜ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. HDL ಒಳ್ಳೆ ಕೊಲೆಸ್ಟ್ರಾಲು, LDL ಬ್ಯಾಡ್ ಕೊಲೆಸ್ಟ್ರಾಲು, ವೆರಿ ಲೋ ಡೆನ್ಸಿಟಿ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲು ಅಂಡ್ ಕೆಲವೊಂದು ರೇಷಿಯೋಸ್ ಇರ್ತವೆ ಅಂಡ್ ಇವು ಅವುಗಳ ನಾರ್ಮಲ್ ರೇಂಜಸ್ ಇರ್ತವೆ. ರಿಸ್ಕ್ ಎಸ್ಟಿಮೇಟ್ ಮಾಡಬೇಕಾದ್ರೆ ಜಸ್ಟ್ ನಾವು ನಿಮ್ಮ ಟೋಟಲ್ ಕೊಲೆಸ್ಟ್ರಾಲ್ ಆಗ್ಲಿ, ಬರೀ ಒಳ್ಳೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಆಗ್ಲಿ ಇವಿಷ್ಟೇ ನೋಡೋದಿಲ್ಲ. ಪೇಷಂಟಿನ ಏಜ್ ಎಷ್ಟು, ಅವರ ಜೆಂಡರು, ಗಂಡ್ಸೋ ಹೆಂಗ್ಸೋ, ಅವರ ಬ್ಲಡ್ ಪ್ರೆಷರ್ ಎಷ್ಟಿದೆ, ಡಯಾಬಿಟಿಸ್ ಇದೆಯೋ ಇಲ್ವೋ, ಅವ್ರು ಏನ್ ಟ್ರೀಟ್ಮೆಂಟ್ ಮೇಲಿದ್ದಾರೆ, ಇವೆಲ್ಲವನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟಿರಬೇಕು, ನಮಗೆ ಲೆಸ್ ದೆನ್ 200 ಇರಬೇಕು. ಈಗ 200 to 249 ಬಂತು ಅಂದರೆ ಅದು ಬಾರ್ಡರ್ ಲೈನ್. ಮೋರ್ ದೆನ್ 250 ಬಂತು ಅಂದರೆ ಅದು ಹೈ ಅಂತ ಹೇಳ್ತಾ ಇರ್ತೇವೆ. ಅದೇ ರೀತಿ ಟ್ರೈಗ್ಲಿಸರೈಡ್ ನಮಗೆ 150 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು. ಸಪೋಸ್ ಅದು 500 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಬಂತು ಅಂದರೆ ಅದು ಬಹಳ ಹೆಚ್ಚಿಗೆ ಇದೆ ಅಂತ ಅರ್ಥ. ಮಧ್ಯದಲ್ಲಿ ಬಂದಿದ್ದು ಬಾರ್ಡರ್ ಲೈನ್, ಎಟ್ ರಿಸ್ಕ್ ಇದೆ ಅಂತ ಅರ್ಥ. ಆ್ಯಂಡ್ HDL ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್, ಇದೆಷ್ಟಿರಬೇಕು ನಮಗೆ ಯೂಶ್ವಲಿ ನಾವು ಗಂಡಸರಲ್ಲಿ 40ಕ್ಕಿಂತ ಹೆಚ್ಚಿಗೆ ಇರಬೇಕು ಆ್ಯಂಡ್ ಹೆಂಗಸರಲ್ಲಿ 50ಕ್ಕಿಂತ ಹೆಚ್ಚಿಗೆ ಇರಬೇಕು ಅಂತ ಇರ್ತೀವಿ. LDL ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್, ಇದು 100 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾ ಇರ್ತೇವೆ. ಬಟ್ ಸಪೋಸ್ ನಿಮಗೆ ಆಲ್ರೆಡಿ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು, ನೀವು ಡಯಾಬಿಟಿಕ್ ಇದ್ದೀರಿ, ಅಂಥವರಲ್ಲಿ ನಾವು ಇದು ಅಟ್ಲೀಸ್ಟ್ 60 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು, ಅಷ್ಟು ಕಡಿಮೆ ಇರಬೇಕು ಅಂತ ನಾವು ಹೇಳ್ತಾ ಇರ್ತೇವೆ. ಈಗ VLDL ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇದು ಸಹ 30 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾ ಇರ್ತೇವೆ. ಕೆಲವೊಂದು ರೇಷಿಯೋಸ್ ಅನ್ನ ನೋಡ್ತೇವೆ ನಾವು, ಲೈಕ್ ಯು ಹ್ಯಾವ್ ಟೋಟಲ್ ಕೊಲೆಸ್ಟ್ರಾಲ್ ಟು HDL ರೇಷಿಯೋ, ಇದು 5ಕ್ಕಿಂತ ಕಡಿಮೆ ಇರಬೇಕು. ಯು ಹ್ಯಾವ್ HDL ಬೈ LDL ರೇಷಿಯೋ, ಇದು 3ಕ್ಕಿಂತ ಕಡಿಮೆ ಇರಬೇಕು. ಯು ಹ್ಯಾವ್ ಟ್ರೈಗ್ಲಿಸರೈಡ್ ಬೈ HDL ರೇಷಿಯೋ, ಇದು 2ಕ್ಕಿಂತ ಕಡಿಮೆ ಇರಬೇಕು. ಸೊ ಇದು ನಾರ್ಮಲ್ ರೇಂಜಸ್ ಆ್ಯಂಡ್ ಈ ಲೆವೆಲ್ಗಿಂತ ಇವು ಕಡಿಮೆ ಇರಬೇಕು. ಈಗ ಇಲ್ಲಿ ಒಂದು ವರ್ಡ್ ಆಫ್ ಕಾಷನ್, ಸಪೋಸ್ ನೀವು ಒಂದು ಟೆಸ್ಟ್ ಮಾಡ್ಕೊಂಡ್ರಿ ಆ್ಯಂಡ್ ನಿಮಗೆ ನಿಮ್ಮ ಕೊಲೆಸ್ಟ್ರಾಲ್ ಬಂತು 230, ಓಕೆ, ಆ್ಯಂಡ್ ಬಾಕಿ ಪ್ಯಾರಾಮೀಟರ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಬಟ್ ಒಂದು ಸ್ವಲ್ಪನೇ ರೇಸ್ ಆಗಿದೆ ಆ್ಯಂಡ್ ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂತು. ಅಯ್ಯೋ ನನ್ನ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂದುಬಿಟ್ಟಿದೆ, ನಾನು ಔಷಧಿ ಶುರು ಮಾಡಬೇಕು, ನಾನು ಏನು ಮಾಡಬೇಕು, ನಾನು ನಾಳೆಯಿಂದ ಘೀ ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ ಅಂತ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಒಂದೊಂದೇ ನಂಬರ್, ಒಂದೊಂದೇ ಪ್ಯಾರಾಮೀಟರ್ಸನ್ನು ತೆಗೆದುಕೊಂಡು ನಾವು ಯಾವತ್ತೂ ಒಂದು ಪೇಷಂಟನ್ನು ಅನಾಲಿಸಿಸ್ ಮಾಡೋದಿಲ್ಲ. ನಮಗೆ ಪೇಷಂಟಿನ ರಿಪೋರ್ಟನ್ನು ನಾವು ನೋಡಬೇಕಾದ್ರೆ ಪೇಷಂಟಿನ ವಯಸ್ಸೆಷ್ಟು, ಪೇಷಂಟಿಗೆ ಏನೇನು ರಿಸ್ಕ್ ಫ್ಯಾಕ್ಟರ್ ಇದೆ, ಪೇಷಂಟಿನ ಲೈಫ್ ಸ್ಟೈಲ್ ಹೇಗಿದೆ, ಅವರ ವೇಟ್ ಎಷ್ಟಿದೆ, ಅವರ ಜೆಂಡರ್ ಗಂಡಸು ಹೆಂಗಸು, ಅವ್ರಿಗೇನೇನು ಹ್ಯಾಬಿಟ್ಸ್ ಇದೆ, ಅವರ ಪ್ಯಾರಾಮೀಟರ್ಸ್ ಹೇಗೆ ಬಂದಿದ್ದಾವೆ, ಅವ್ರು ಯಾವ್ಯಾವ ಮೆಡಿಕೇಶನ್ಸ್ ಮೇಲಿದ್ದಾರೆ, ಅವರ ಫ್ಯಾಮಿಲಿ ಹಿಸ್ಟ್ರಿ ಏನು, ಇವೆಲ್ಲವನ್ನು ತೆಗೆದುಕೊಂಡು ನಾವು ರಿಸ್ಕನ್ನು ಅಸೆಸ್ ಮಾಡ್ತಾ ಇರ್ತೇವೆ. ಒಂದು ನಂಬರ್ ಹೆಚ್ಚಿಗೆ ಬಂತು ಅಂದಾಗ ತಗೊಳ್ಳಿ ಈ ಔಷಧಿ ಅಂತ ಬರೆದು ಹಾಕೋದಿಲ್ಲ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಬಹಳಷ್ಟು ಜನ ಒಂದು ಪ್ಯಾರಾಮೀಟರ್ ಒಂದು 10-15 ಯೂನಿಟ್ ಹೆಚ್ಚಿಗೆ ಬಂತು ಅಂದಾಗ ಅವರು ಪ್ಯಾನಿಕ್ ಆಗಿಬಿಡ್ತಾರೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ
ಯಾವಾಗ ನಿಮ್ಮ ಡಾಕ್ಟರ್ ಈ ರಿಪೋರ್ಟ್ ಅನ್ನ ಇಂಟರ್ಪ್ರಿಟ್ ಮಾಡ್ತಾರೆ ಇವನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ನೀವು ನೋಡಿದ ಹಾಗೆ ಆ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಹಾಕೊಂಡು ನೋಡ್ಬೋದು ಗೂಗಲ್ ಅಲ್ಲಿ, ಆ ರೀತಿ ಕ್ಯಾಲ್ಕುಲೇಟರ್ ಅವೈಲೇಬಲ್ ಇರುತ್ತೆ ಅಂಡ್ ಅದರಲ್ಲಿ ರಿಸ್ಕ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂಡ್ ಅದರಿಂದ ನಾವು ಈ ASCVD ರಿಸ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಂದ್ರೆ ಏನು, ಅಥೆರೋಸ್ಕ್ಲೆರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಿನ ರಿಸ್ಕ್. ಸಪೋಸ್ ನಿಮ್ಗೆ 5% ಕಡಿಮೆ ಬಂತು ರಿಸ್ಕ್ ಅಂದ್ರೆ ನಿಮ್ಗೆ ಮುಂದಿನ 10 ವರ್ಷದಲ್ಲಿ ನಿಮ್ಗೆ ಈ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಬರುವಂತ ಚಾನ್ಸಸ್ 5% ಕಡಿಮೆ. ASCVD ರಿಸ್ಕ್ ಅಲ್ಲಿ ನಿಮ್ಗೆ ಸಪೋಸ್ ಅದೇನಾದ್ರೂ 7.5 to 20% ಅಂದ್ರೆ ನೀವು ಮಾಡರೇಟ್ ರಿಸ್ಕ್ ಅಲ್ಲಿ ಇದೀರಿ. ಅಂದ್ರೆ ನಿಮ್ಗೆ ಮುಂದಿನ 10 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಬರುವಂತ ಚಾನ್ಸಸ್ 7.5 to 20% ಇದೆ ಅಂತ. ಅಂಡ್ ಸಪೋಸ್ ನಿಮ್ಮ ರಿಸ್ಕ್ ಏನಾದರೂ 20% ಹೆಚ್ಚಿಗೆ ಬಂತು ಅಂದ್ರೆ ನಿಮ್ಗೆ ಈ ನೆಕ್ಸ್ಟ್ 10 years ಅಲ್ಲಿ ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಬರುವಂತ ಚಾನ್ಸಸ್ 20% ಹೆಚ್ಚಿಗೆ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಸೊ ಈ ಕ್ಯಾಲ್ಕುಲೇಟರ್ ಅನ್ನ ನಾವು ಯೂಸ್ ಮಾಡಿ ಈ ರಿಸ್ಕ್ ಅನ್ನ ಅಸೆಸ್ ಮಾಡ್ತೇವೆ. ಸೊ ಈ ಕ್ಯಾಲ್ಕುಲೇಟರ್ ನೀವು ನೋಡಿದ್ರಿ, ಬರೀ ಒಂದು ಕೊಲೆಸ್ಟ್ರಾಲ್ ನಂಬರ್ ಅಷ್ಟೇ ಹಾಕ್ಲಿಲ್ಲ ಅದು, ಅಥವಾ ಬರೀ ಒಂದು ಟ್ರೈಗ್ಲಿಸರೈಡ್ ನಂಬರ್ ಅಷ್ಟೇ ಹಾಕ್ಲಿಲ್ಲ, ಎಲ್ಲವನ್ನೂ ಕೇಳ್ತು. ನಿಮ್ಮ ಏಜ್ ಎಷ್ಟು, ನೀವು ಗಂಡಸೋ ಹೆಂಗಸೋ, ಸ್ಮೋಕ್ ಮಾಡ್ತಿರೋ, ಡಯಾಬಿಟಿಕ್ಕೋ, BP ಇದೆಯಾ, ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ, ಇವನ್ನೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದು ಒಂದು ರಿಸ್ಕ್ ಅನ್ನ ತೆಗೀತು. ಆ ರಿಸ್ಕ್ ಅನ್ನ ನಾವು ನಿಮ್ಮ ಲಿಪಿಡ್ ಪ್ರೊಫೈಲ್ ಜೊತೆ ನಾವು ಕೂಡಿಸ್ಕೊಂಡು ಅಸೆಸ್ ಮಾಡ್ತೇವೆ. ಹೌದು, ಈ ಪೇಷಂಟಿಗೆ 5% ರಿಸ್ಕ್ ಬಂದಿದೆ, ಬರೀ ಇವರಿಗೆ ಜೀವನ ಶೈಲಿಯ ಮಾಡಿಫಿಕೇಶನ್ ಸಾಕಾಗಬಹುದು. ಇಲ್ಲ, ಈ ಪೇಷಂಟಿಗೆ ಒಂದು 20% ರಿಸ್ಕ್ ಬಂದಿದೆ, ಇವರಿಗೆ ಡೆಫಿನೆಟ್ಲಿ ನಾವು ಔಷಧಿಗಳನ್ನ ಹಾಕಬೇಕು, ಸ್ಟ್ಯಾಟಿನ್ಸೋ ಫಿನೋಫಿಬ್ರೇಟ್ಸೋ ಇವನ್ನೆಲ್ಲ ಹಾಕಬೇಕು. 20% ಹೆಚ್ಚಿಗೆ ಬಂದಿದೆ, ಎಸ್ ನಾವು ಪ್ರೋಆಕ್ಟಿವ್ ಆಗಬೇಕು, ಕೆಲವೊಂದು ಅದರ್ ಮೆಡಿಸಿನ್ಸ್ ಅನ್ನ ಸಹ ಇನ್ಕ್ಲೂಡ್ ಮಾಡಬೇಕು ಅಂತ. ಸೊ ಇದು ನಿಮಗೆ ಲಿಪಿಡ್ ಪ್ರೊಫೈಲ್ ಮಾಡಿದಾಗ ಗೊತ್ತಾಗುತ್ತೆ. ನಿಮ್ಮ ಕೊಲೆಸ್ಟ್ರಾಲು, TG, HDL, LDL ಎಲ್ಲ ಮಾಡಿದಾಗ ನಮಗೆ ಇದು ಗೊತ್ತಾಗತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಸಪೋಸ್ ನೀವು ಬೊಜ್ಜು ನಿಮಗೆ ಬಹಳ ಜಾಸ್ತಿ ಇದೆ, ಡಯಾಬಿಟಿಕ್ ಇದ್ದೀರಾ, BP ಇದೆ ಆ್ಯಂಡ್ ಏನು ಎಕ್ಸಸೈಸ್ ಇಲ್ಲ, ಕುತ್ಕೊಂಡಲ್ಲೇ ಇರ್ತೀರಾ, ನಿಮಗೆ ನಿಮ್ಮ ಹೊಟ್ಟೆಯ ಸುತ್ತಲೂ ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ ಏನಿದೆ ಅದು ಹೆಚ್ಚಿಗೆ ಇದೆ, ಹೊಟ್ಟೆಯ ಸುತ್ತಲೂ ಬೊಜ್ಜು ಇದೆ, ಬೆಲ್ಲಿ ಫ್ಯಾಟ್ ಇದೆ, ನಿಮಗೆ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಲೆವೆಲ್ಸ್ ಕಡಿಮೆ ಇದೆ, ಸ್ಮೋಕ್ ಮಾಡ್ತಾ ಇದ್ದೀರಾ, ಡ್ರಿಂಕ್ ಮಾಡ್ತಾ ಇದ್ದೀರಾ, ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಇವೆಲ್ಲವೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ನಿಮ್ಮ ಈ ಪ್ಯಾರಾಮೀಟರ್ಸ್ ಹೆಚ್ಚು ಕಡಿಮೆ ಆಗಲಿಕ್ಕೆ. ಸೊ ಇಂಥವರು ಕೇರ್ಫುಲ್ ಆಗಿರಬೇಕು. ಎಸ್ಪೆಷಲಿ ನಿಮ್ಮ ನಂಬರ್ ಸಹ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂತು, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಬಂತು, LDL ಹೆಚ್ಚಿಗೆ ಬಂತು ಆ್ಯಂಡ್ ನಿಮ್ಗೆ ಈ ಥರದ ರಿಸ್ಕ್ ಇದ್ದಾಗ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ. ಸೊ ನೀವೇನು ಮಾಡಬೇಕು, ನೀವು ಎಷ್ಟೇ ಔಷಧಿ ತಗೊಳ್ಳಿ, ನಿಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ತಾನೆ ಇರಬೇಕು. ನಾನು ಗುಳಿಗೆ ತಗೊಳ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಸ್ಮೋಕ್ ಮಾಡ್ತಾ ಇದ್ದೇನೆ, ಎಣ್ಣೆಲಿ ಕರ್ದಿದ್ದು ತಿಂತಾ ಇದ್ದೇನೆ, ಸಮೋಸ ತಿಂದೆ, ಕಚೋರಿ ತಿಂದೆ, ಆಮೇಲೆ ನಾನು ಗುಳಿಗೆ ನುಂಗ್ತಾ ಇದ್ದೇನೆ, ಅದರಿಂದ ಏನೂ ಆಗೋದಿಲ್ಲ. ಓಕೆ, ಸೊ ಇವೆರಡೂ ಸಪ್ರೇಟ್ ಆಗಿರೋದಿಲ್ಲ. ನಿಮ್ಮ ಲೈಫ್ ಸ್ಟೈಲು ಆ್ಯಂಡ್ ನಿಮ್ಮ ಔಷಧಿ ಎರಡೂ ಕೂಡೇ ಹೋಗ್ತಾ ಇರಬೇಕು. ಸೊ ನೀವು ಔಷಧಿಯನ್ನು ತಗೊಳ್ಬೇಕು, ನಿಮ್ಮ ಜೀವನ ಶೈಲಿಯನ್ನೂ ಮಾಡಿಫೈ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಅವೆರಡು ಕಾಂಪ್ಲಿಮೆಂಟ್ ಮಾಡ್ತವೆ. ಸಪೋಸ್ ನೀವು ಔಷಧಿ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀರಿ, ಇಲ್ಲಿದು ಯಾವುದು ಜೀವನ ಶೈಲಿಯ ಬಗ್ಗೆ ಚಿಂತೆ ಇಲ್ಲ ಅಂದರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಆ್ಯಂಡ್ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ನೀವು ಒಂದು ರಿಪೋರ್ಟ್, ಈ ಲಿಪಿಡ್ ರಿಪೋರ್ಟನ್ನು ನೋಡಿದಾಗ ಜಸ್ಟ್ ನಂಬರ್ಸನ್ನಾಗಿ ಮಾತ್ರ ನೀವು ನೋಡಿಕೊಂಡು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓವರ್ ಆಲ್ ರಿಸ್ಕನ್ನು ನಾವು ಅಸೆಸ್ ಮಾಡಬೇಕು. ಎಸ್, ನಿಮ್ಮ ನಂಬರ್ಸ್ ರೇಂಜ್ಗಿಂತ ಬಹಳ ಹೆಚ್ಚಿಗೆ ಬಂದಿದೆ ಆ್ಯಂಡ್ ನೀವು ರಿಸ್ಕಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಹಾಕ್ಕೊಂಡು ಕೆಲವು ಔಷಧಿಗಳನ್ನು ಶುರು ಮಾಡಿಕೊಳ್ಬೇಕು. ಅದರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ತಾನೇ ಇರಬೇಕು. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. So that was all about lipid profile testing. Thank you so much for watching the video. Please like, share and subscribe the channel. Thank you.